ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ವೈಷ್ಣವ್ ಮನೆಗೆ ಬಂದಾಯಿತು. ವೈಷ್ಣವ್ ಬರ್ತದಾಗ ಎಲ್ರಿಗೂ ಕೂಡ ಖುಷಿ ಆಯಿತು. ಅಪ್ಕೋತಾರೆ, ಅಳ್ತಾರೆ, ಎಲ್ಲಿ ಹೋಗಿದೆ ಅಂತ ಕೇಳ್ತಾರೆ. ಆಗ ವೈಷ್ಣವ್ ಹೇಳೋ ಮಾತು ಕಾವೇರಿಗೆ ಶಾಕ್ ತರಿಸುತ್ತೆ. ಆ ಡೀನೋನ ವಿಚಾರಿಸ್ಕೊಳಕ್ಕೆ ಹೋಗಿದ್ದ. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮಾತಾಡ್ತಾನೆ. ನೀನು ಯಾವತ್ತೂ ಕೂಡ ನನ್ನ ಹೆಂಡತಿಗಲ್ಲ, ಯಾವ ಹೆಣ್ಮಕ್ಳು ಕೂಡ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು, ಆ ರೀತಿ ಅವನಿಗೆ ಬುದ್ಧಿ ಕಲಿಸಿದ್ದೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಲಕ್ಷ್ಮಿಯ ಒಂದು ಆಲ್ಬಮ್ ಸಾಂಗ್ ವಿಷಯ ಕೂಡ ಚರ್ಚೆಗೆ ಬರುತ್ತೆ. ಈ ಕಡೆ ವಿಧಿ ಕೇಳ್ತಿದ್ರೆ ಇನ್ನು ಲಕ್ಷ್ಮಿ ಆ ಸಾಂಗಲ್ಲಿ ಇರೋದಿಲ್ಲ ಅಲ್ವಾ ಅಂತಿದ್ರೆ, ಈ ಕಡೆ ಲಕ್ಷ್ಮಿ ಹಾಗೆ ವಿಧಿನ ನೋಡ್ತಿದ್ರೆ ಈ ಕಡೆ ಕಾವೇರಿ ಅವರು ಇಲ್ಲ, ಇನ್ನೆಲ್ಲಿ ಲಕ್ಷ್ಮಿ ಈ ಆಲ್ಬಮ್ ಸಾಂಗಲ್ಲಿ ಇರಲ್ಲ ಅಂತದಾಳೆ. ಆದರೆ ವೈಷ್ಣವ್ ಮಾತ್ರ ಮುಖ ನೋಡಿದ್ದೆ ಏನೂ ಮಾತಾಡದೆ ಒಳಗಡೆ ಹೋಗ್ತಾನೆ. ನಂತರ ಈ ಕಡೆ ಕೀರ್ತಿಗೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನೀನು ಆಲ್ಬಮ್ ಸಾಂಗಲ್ಲಿ ಒಳಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಕೀರ್ತಿ, ಯಾಕೆ ಹೇಳು? ವೈಷ್ಣವ್ ಯಾವತ್ತಿದ್ರೂ ಕೂಡ ಆಲ್ಬಮ್ ಸಾಂಗಿಂದ ಲಕ್ಷ್ಮಿನ ತೆಗ್ದಾಕಲ್ಲ, ಜೊತೆಗೆ ಜೀವನದಿಂದನೂ ಕೂಡ ತೆಗ್ದಾಕಲ್ಲ. ನೀನು ಏನೇ ಪ್ರಯತ್ನ ಮಾಡಿದ್ರು ಕೂಡ ಇನ್ನು ಆಲ್ಬಮ್ ಸಾಂಗ್ಗೆ ನಿನಗೆ ಕಾಲಿಡೋಕ್ಕಾಗ್ತಿಲ್ಲ, ಇನ್ನು ಲಕ್ಷ್ಮಿನ ತೆಗೆದು ಹಾಕಿ ಅವ್ನ ಜೀವನಕ್ಕೆ ನೀನು ಎಂಟ್ರಿ ಕೊಡೋಕ್ಕಾಗತ್ತಾ? ಅದೆಲ್ಲ ಕನಸು, ಅದನ್ನೆಲ್ಲ ಮರ್ತು ಬಿಡು ಅಂತ ಸುಪ್ರೀತಾ ಹೇಳ್ತಾರೆ. ಇದೇ ಅಪ್ಸೆಟ್ಟಲ್ಲಿ ಕೀರ್ತಿ ಮನೆಗೆ ಬರ್ತಾಳೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಫೈನಲಿ ಈ ಕಡೆ ಲಕ್ಷ್ಮಿ ಗಂಡಂಗೆ ತುಂಬ ಪೆಟ್ಟಾಗಿದೆ ಅಂತ ಹೇಳಿ ಈ ಕಡೆ ಉಪ್ಪಿನ ಶಾಖ ಕೊಡೋಕೆ ಬರ್ತಾಳೆ. ಈ ಕಡೆ ನನಗೇನು ಆಗಿಲ್ಲ, ನನಗೆ ಯಾವುದೇ ಪ್ರೀತಿ ಪೇನ್ ಆಗಿಲ್ಲ ಅಂತ ಹೀರೋಯಿಸಮಲ್ಲಿ ಹೀರೋ ತೋರಿಸ್ತಿದ್ರೆ, ಹೌದೌದು ಚೆನ್ನಾಗಿ ಬಾರ್ಸ್ ಬಂದಿದ್ದೀರಾ, ನೋವಾಗಲ್ವಂತೆ, ನೀವೇನು ಸೂಪರ್ ಮ್ಯಾನು ಅಂತ ಎಲ್ಲ ಹೇಳ್ತಾರೆ. ಹೀಗೆ ಇಬ್ಬರು ಕೂಡ ಮುದ್ದು ಮುದ್ದಾಗಿ ಪೆದ್ದಾಗಿ ಜಗಳ ಮಾಡ್ಕೋತಾರೆ. ನಂತರ ಫೈನಲಿ ಶಾಖ ಕೊಡ್ತಾಳೆ ಲಕ್ಷ್ಮಿ. ನಂತರ ಯಾಕಿದೆಲ್ಲ ಬೇಕಿತ್ತು ಅಂದಾಗ ಇನ್ನೇನು ಮಾಡೋದು, ನನ್ನ ಹೆಂಡತಿ ಬಗ್ಗೆ ಬಂದುಬಿಟ್ರೆ ಸುಮ್ಮನೆ ಬಿಟ್ಬಿಡ್ಬೇಕಾ? ನನ್ನ ಹೆಂಡತಿ ಬಗ್ಗೆ ಹೆಂಗೆಲ್ಲ ಕೆಟ್ಟದಾಗ ಮಾತಾಡ್ತಾನೆ, ಅವ್ನು ಯಾಕೆ ಬಿಡಬೇಕು ಅಂತ ಎಲ್ಲ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿಗೆ, ಅಕ್ಕಮ್ಮ ನಿನ್ಗೆ ಏನಿಲ್ವೋ ಅದನ್ನೆಲ್ಲ ಕೂಡ ನನಗೆ ಕೊಟ್ಟಿದ್ಯಾ, ನೀನು ನೋಡಿದ ಹುಡುಗ ತುಂಬಾ ಒಳ್ಳೆಯವನು, ನನ್ನ ಆಸೆ ಪಟ್ಟಾಗೆ ಇದ್ದಾನೆ, ಜೊತೆಗೆ ಯಾವಾಗಲೂ ಹೆಂಡತಿ ನನ್ನ ಹೆಂಡತಿ ಅಂತಿರ್ತಾರೆ, ಅದನ್ನು ಕೇಳಿದರೆ ಖುಷಿ ಆಗ್ತದೆ ಅಂತ ಅನ್ಕೋತಾಳೆ. ಫೈನಲಿ ಮಲಗಿರೋ ಕಡೆನೇ ನೋಟ್ಕೆ ತೆಗೆದು ದೃಷ್ಟಿ ತೆಗಿತಿದ್ದಾಳೆ. ನಿಮ್ಮ ಮೇಲೆ ನನಗೆ ದಿನೇ ಪ್ರೀತಿ ಜಾಸ್ತಿ ಆಗ್ತದೆ, ಹಾಗೆ ನಿಮಗೂ ಕೂಡ ನನ್ನ ಮೇಲೆ ಪ್ರೀತಿ ಬರ್ತಿದೆ ಅಲ್ವಾ ಅಂತ ಕೇಳ್ತಿದ್ರೆ ತಕ್ಷಣ ಎಚ್ಚರ ಆಗುತ್ತೆ. ಏನ್ರಿ ಇದು, ಮಲಗಿದಾಗಲೂ ಕೂಡ ದೃಷ್ಟಿ ತೆಗಿಯೋದು ಬಿಡೋದಿಲ್ವಾ ಅಂದಾಗ ಇನ್ನೇನು ಮಾಡೋದು, ನನ್ನ ಗಂಡ ಇನ್ಯಾವತ್ತೂ ಯಾವುದೇ ವಿಷಯಕ್ಕೆ ಹೋಗಬಾರ್ದಲ್ವ, ಅವ್ನು ಸೇಫಾಗಿ ಬಂದಿರೋದು ಹೆಚ್ಚು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಲಕ್ಷ್ಮಿ ಹೇಳ್ತಾಳೆ. ನಂತರ ಈ ಕಡೆ ಅಜ್ಜಿ ಮತ್ತು ಸುಪ್ರೀತಾ ಪುರೋಹಿತರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ. ಈ ಕಡೆ ಅಜ್ಜಿ ಮತ್ತು ಸುಪ್ರೀತಾ ಹೋಗಿ ದೀಪಾವಳಿಯಲ್ಲಿ ಗೌರಿ ಪೂಜೆನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ನನ್ನ ಮೊಮ್ಮಗ ವೈಷ್ಣವ್ ಎಲ್ಲೋ ಹೋಗ್ತೀನಿ ಅಂತ ಎಲ್ಲೋ ಹೋಗಿದ್ದ, ಏನೇನೋ ನಡೆದು ಹೋಯ್ತು, ಅವರಿಬ್ಬರು ಜಾತಕನ ನೋಡಿ ಒಳ್ಳೆ ದಿನ ಏನಾದರೂ ನೋಡಿ ಅಂತ ಹೇಳ್ತಾರೆ. ವೈಷ್ಣವ್ ಜಾತಕ ಇದೆ, ಲಕ್ಷ್ಮೀ ಜಾತಕ ಕೊಡಿ ಅಂತ ಹೇಳಿ ನೋಡಿದ್ರೆ 2 ಜಾತಕಗಳು ಕೂಡ ತುಂಬ ಚೆನ್ನಾಗಿ ಹೊಂದಿಕೆ ಆಗ್ತವೆ. ಆದರೆ ಅವರಿಬ್ಬರೂ ಕೂಡ ಜೊತೇಲಿ ತುಂಬ ಚೆನ್ನಾಗಿರ್ತಾರೆ. ಆದರೆ ಇಬ್ರಿಗೂ ಕೂಡ ಈಗ ಟೈಮ್ ಸರಿ ಇಲ್ಲ, ಪೂಜೆ ಮಾಡಬೇಕಾಗಿದೆ, ಪೂಜೆನ ಮಾಡಿಸಿ ಅಂತ ಸಜೆಷನ್ ಕೊಡ್ತಾರೆ. ನಂತರ ಈ ವಿಷಯನ ಬಂದು ಮನೇಲಿ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು, ಏನಿದು ನನಗೆ ಕೇಳದೆ ಎಲ್ಲನೂ ಮಾಡೋಕ್ಕೆ ಹೋಗ್ಬಿಡ್ತೀರಾ, ಏನು ಅನ್ಕೊಂಡಿದ್ರ, ಈಗ ಪೂಜೆ ಅಂತ ನನ್ನ ಮಗಂಗೆ ಅಷ್ಟೆಲ್ಲ ವರ್ಕ್ ಇದೆ, ಇದ್ರ ನಡುವೆ ಇದೆಲ್ಲ ಬೇಕಿತ್ತ ಅಂತ ಕೂಗಾಡ್ತಾ ಇದ್ರೆ, ನಂತರ ಈ ಕಡೆ ಕೀರ್ತಿಗೆ PA ಇಂದ ವಿಷಯ ಬಿಟ್ಟತ್ತೆ, ಲಕ್ಷ್ಮಿ ಅವರೇ ಆಲ್ಬಮ್ ಸಾಂಗಲ್ಲಿದ್ದಾರೆ, ವೈಷ್ಣವ್ ಅವರು ಅದನ್ನು ಖಚಿತಪಡಿಸಿದ್ದಾರೆ ಅಂತ. ಈ ಕಡೆ ಗೊತ್ತು ಅಂತ ಕೀರ್ತಿ ಹೇಳ್ತಾಳೆ. ಸುಪ್ರೀತಾ ಆಡಿದ ಮಾತುಗಳನ್ನ ನೆನಪು ಮಾಡ್ಕೋತಾಳೆ. ಆ ಕಡೆ ಡೀನುನ ಕಾಪಾಡೋಕೆ ಫೈನಲಿ ನಿತಿನ್ ಬಂದಿದ್ದಾನೆ. ನಿತಿನ್ ಡೀನುನ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಏನಿದು, ನಮ್ಮ ಡೀನು ಸ್ಥಿತಿ ಹೀಗಾಗೋತಲ್ಲ, ವೈಷ್ಣವ್ ಕತೆ ಹೆಚ್ಚಾಗೋಯ್ತು, ಹೆವಿ ಗಾಂಚಲಿ ಆಗಿಬಿಡಿದೆ ಲಕ್ಷ್ಮೀದು ಮತ್ತು ವೈಷ್ಣವ್ದು, ಅವರಿಬ್ರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ಬೇಕು ನಾವು ಅಂತ ಅನ್ಕೋತಿದ್ದಾರೆ. ನಂತರ ಈ ಕಡೆ ಕಾವೇರಿಯವರು, ನನ್ನ ಮಗಂಗೆ ಎಷ್ಟು ಕೆಲಸ ಇದೆ, ಈಗ ಲಕ್ಷ್ಮಿ ಕೂಡ ಆಲ್ಬಮ್ ಸಾಂಗಲ್ಲಿಲ್ಲ, ಲಕ್ಷ್ಮಿ ಬದಲಾಗಿ ಬೇರೆಯವ್ರನ್ನ ಹಾಕೋಬೇಕು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು, ಇದೆಲ್ಲ ಕೆಲಸ ಇರೋದು ನಡುವೆ ಇದೆಲ್ಲ ಹೇಗೆ ಅಂತ ಹೇಳ್ತಿದ್ರೆ ವೈಷ್ಣವ್ ಬಂದು ಶಾಕ್ ಕೊಡ್ತಾನೆ ಲಕ್ಷ್ಮಿ ಜೊತೆ. ಏನಮ್ಮ ನಾನು ಯಾವಾಗ ಹೇಳಿದೆ ಲಕ್ಷ್ಮಿಯವರು ಈ ಒಂದು ಆಲ್ಬಮ್ ಸಾಂಗಲ್ಲಿ ಇಲ್ಲ ಅಂತ? ಲಕ್ಷ್ಮಿಯವರೇ ಈ ಆಲ್ಬಮ್ ಸಾಂಗಲ್ಲಿ ಇರೋದು, ಅವರೇ ಇದರಲ್ಲಿ ಆ್ಯಕ್ಟ್ ಮಾಡೋದು ನನ್ನ ಜೊತೆ, ಅವ್ರು ಬಿಟ್ಟು ಯಾರನ್ನೂ ನಾನು ತೊಗೊಳ್ಳೋದಿಲ್ಲ, ಯಾವಾಗ ಹೇಳಿದೆ ನಾನು ನಿಮಗೆ ಆ ವಿಶ್ವನ ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿಯವರು ಶಾಕ್ ಆಗಿ ಕುಸ್ತು ಹೋಗ್ತಿದ್ರೆ, ಈ ಕಡೆ ಸುಪ್ರೀತಾ ಹಾಗೆ ಅಜ್ಜಿಗೆ ತುಂಬಾ ಖುಷಿ ಆಗ್ತದೆ. ಫೈನಲಿ ಲಕ್ಷ್ಮಿಗೂ ಕೂಡ ಖುಷಿ ಆಗುತ್ತೆ. ಫೈನಲಿ ಒಂದು ಆಲ್ಬಮ್ ಸಾಂಗಲ್ಲಿ ಲಕ್ಷ್ಮಿನ ಇಷ್ಟೆಲ್ಲ ಆಗಿದೆ ಬೇಕಾ ಪುಟ್ಟ ಅಂದಕ್ಕೆ, ಅದಕ್ಕೇನಮ್ಮ ಮಾಡೋದು, ಅದಕ್ಕೆ ಇವ್ರೇನು ತಪ್ಪು ಮಾಡಿದ್ದಾರೆ, ಇವ್ರಿಗೆ ಇಷ್ಟ ಇಲ್ಲ ಅಂದರೆ ಓಕೆ, ಲಕ್ಷ್ಮಿಯವರು ತುಂಬ ಇಷ್ಟಪಟ್ಟು ಮಾಡ್ತಿದ್ದಾರೆ ಅಂದಮೇಲೆ ಅವರೇ ನನ್ನ ಆಲ್ಬಮ್ ಸಾಂಗಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮಗನ ಮಾತಿಗೆ ಇಲ್ಲ ಅನ್ನೋಕ್ಕಾಗಲ್ಲ, ನಾಟಕ ಮಾಡಬೇಕಾಗುತ್ತೆ. ಫೈನಲಿ ಕಾವೇರಿ ಅವರು ಮತ್ತೆ ಹಿಂದೆ ಸರಿತಿದ್ದಾರೆ, ಅವರು ಮತ್ತೆ ಲಕ್ಷ್ಮಿ ಕೆಳಗಡೆ ಬೀಳ್ತಿದ್ದಾರೆ, ಅದನ್ನು ಅವರಿಂದ ಸಹಿಸೋಕ್ಕಾಗ್ತಾ ಇಲ್ಲ. ಮತ್ತೆ ಲಕ್ಷ್ಮಿ ಕೈ ಮೇಲಾಗಿದೆ, ಇದು ಕೂಡ ಅವರ ಕೋಪಕ್ಕೆ ಕಾರಣವಾಗಿದೆ. ಹಾಗಾದರೆ ಮುಂದೆ ಏನಾಗ್ಬೋದು, ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.